ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ನಮಗೆ ಇವತ್ತು ತ್ರಿವಿತಾ ಅಂತ ಪ್ರಸ್ತುತ ಕುಣಿಗಲ್ಲು. ಸೊ ಈ ಒಂದು ಊರಿನಿಂದ 27 ವರ್ಷದ ಹುಡುಗಿಯವರು. ಸ್ನೇಹಿತರೆ, ನಾನು ಫಸ್ಟ್ ಆಫ್ ಆಲ್ ನಿಮಗೆ ಇವರ ಮಾಹಿತಿ ಹೇಳೋಕ್ಕೂ ಮುನ್ನ ಇವರ ಫೋಟೋನ ತೋರಿಸ್ತೀನಿ, ಒಂದು ಸಲ ನೋಡ್ಕೊಂಡ್ಬಿಡಿ. ಸೊ ನೋಡಿ ಸ್ನೇಹಿತರೆ, ಇವರ ಒಂದು ಫೋಟೋ ಈ ರೀತಿಯಾಗಿರ್ತಕ್ಕಂಥದ್ದು. ಇಂಥ ಹುಡುಗಿಗೆ ಹುಡುಗ ಸಿಗಲ್ವಾ? ಏನು ಸುಳ್ಳು ಹೇಳ್ತೀಯ ಗುರು? ಖಂಡಿತ ಸಿಗ್ತಾರೆ. ಯಾಕೆ ಸಿಗಲ್ಲ? ಯಾರು ಹೇಳಿದ್ರು ಸಿಗಲ್ಲ ಅಂತ? ಸಿಗ್ತಾರೆ. ಬಟ್ ಇವರು ಹೇಳುವ ರೀತಿಯ ಹುಡುಗ ಸಿಗಬೇಕಲ್ವಾ? ಅದು ಮ್ಯಾಟ್ರ್ ಆಗೋದು. ಸೊ ಹಾಗಾಗಿನೇ ನಮಗೆ ಮಾಹಿತಿನ ಕಳಿಸ್ಬಿಟ್ಟು ಹುಡುಗಿ ಅಂತ ಹೇಳಿದ್ದಾರೆ. ನೋಡೋಣ ಇವ್ರಿಗೆ ಯಾವ ರೀತಿ ಹುಡುಗ ಬೇಕು ಅಂತ. ಇವರ ಬೇಸಿಕ್ ಇನ್ಫಾರ್ಮೇಷನ್ ಬಂದುಬಿಟ್ಟು ತ್ರಿವಿಕಾ ಕುಣಿಗಲ್, ಸ್ಕಿಪ್ಪಿಂಗ್ ವರ್ಕರ್ ಜಾಬ್, ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ವೆರಿ ಎಂಜಾಯಿಂಗ್ ಆಗಿರ್ತಕ್ಕಂಥ ಜಾಬು. ಆ್ಯಂಡ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಗರ್ಲ್ ಹೈಟ್ ಬಂದುಬಿಟ್ಟು 5.8 ಸೆಂಟಿಮೀಟರ್ ಹೈಟು. ಸ್ಕಿನ್ ಟೋನ್ ಬಂದುಬಿಟ್ಟು ಬ್ರೌನ್ ಇದೆ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿದ್ದರೆ ಇವರನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಏನದು ವಿಚಾರ ಅಂತಂದರೆ, ತ್ರಿವಿಷಾ ಅವರ ತಂದೆ ತಾಯಿಯವರು ಇವಾಗೆಲ್ಲರೂ ಬಂದುಬಿಟ್ಟು ಒಂದು ಏಜ್ ಆಗಿರ್ತಕ್ಕಂತಹ ತಂದೆ ತಾಯಿಯರಾಗಿರ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಅವರಿಗೆ ಯಾವ ರೀತಿಯ ಹುಡುಗ ಬೇಕು ಅಂತಂದರೆ, ನನ್ನ ಒಂದು ಎದೆಯ ಮೇಲೆ ಅಂಚಿ ಬಟ್ಟನ್ನ ನೋಡ್ಕೊಂಡಿರ್ತೀರ. ಯಾರಾದರೂ ಹುಡುಗರು ಇರ್ತೀರಾ, ಅವರು ಪ್ರಸ್ತುತ ಇರ್ಬೋದು. ಸೊ ಇವರ ಒಂದು ಎದೆಯಲ್ಲಿ ಅಂಚಿ ಬಟ್ಟು ಇರ್ತಕ್ಕಂಥದ್ದು ಅವರ ಒಂದು ತಂದೆ ಹೆಸರು. ಅಂದರೆ ಅಷ್ಟೊಂದು ಪ್ರೀತಿಯಿಂದ ಇವರನ್ನು ಸಾಕಿ ಬೆಳೆಸಿರ್ತಕ್ಕಂಥ ತಂದೆ ಅಂದರೆ ಪಂಚಪ್ರಾಣ. ಸಹಜವಾಗಿ ನಾನು ಅದನ್ನು ಅಲ್ಲಿ ಹಾಕ್ಕೊಳ್ಬಾರ್ದು, ಬಟ್ ಏನು ಮಾಡಲ್ಲ, ಎದೆ ಮೇಲೆ ಹಾಕ್ಕೊಂಡಿದ್ದೇನೆ. ಸೊ ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ. ನನ್ನ ಒಂದು ಕೆಲಸ ನನಗೆ ಹೆಮ್ಮೆ ಇದೆ. ಆ ಒಂದು ಕೆಲಸದಿಂದ ನನಗೆ ತಿಂಗಳಿಗೆ 40,000 ರೂಪಾಯಿ ಸಂಬಳ ಕೂಡ ಬರ್ತಾಯಿದೆ. ಸೊ ನನ್ನನ್ನು ಇಷ್ಟಪಡ್ತಕ್ಕಂಥ ಹುಡುಗನಿಗೂ ಕೂಡ 40,000 ರೂಪಾಯಿ ಸಂಬಳ ಬರ್ತಕ್ಕಂಥ ಕೆಲಸ ಇರಲೇಬೇಕು. ಯಾಕಂದರೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಂಪನಿನ ಸ್ಥಾಪಿಸಿ ನಾವು ಒಂದು 100 ಜನಕ್ಕೆ ಕೆಲಸ ಕೊಡಬೇಕು ಅಂತ ನನ್ನ ಒಂದು ಕನಸಿದೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ತೃಪ್ತಿ ಹೊಂದಿ ನಿಮಗೂ ಕೂಡ ನನ್ನಂತಹ ಕೆಲಸ ಕೊಡಿಸಬೇಕು ಅಂತ ಬಯಕೆ ಆಗಿದೆ. ಹುಡುಗನು ಜಾಣತನದಿಂದ ಇದ್ದು ನಾನು ಹೇಳುವಂತಹ ಮಾತು ಕೇಳಿ ಪ್ರಸ್ತುತ ನನ್ನ ರೀತಿಯ ಕೆಲಸ ಜೊತೆಗೆ ನನ್ನ ಜೊತೆನಾದರೂ ಕೆಲಸ ಯಾವುದಾದ್ರೂ ಒಂದನ್ನು ಮಾಡಬೇಕು. ಆ್ಯಂಡ್ ರಿಕ್ವೈರ್ಮೆಂಟ್ನ ನಾನು ಹೇಳ್ತೇನೆ, ಹುಡುಗ ಯಾವ ರೀತಿಯಲ್ಲಿ ಇರಬೇಕು ಅಂತ ರಿಕ್ವೈರ್ಮೆಂಟ್ ಹೇಳ್ತೇನೆ. ಫೋಟೋನ ಇನ್ನೊಮ್ಮೆ ನೋಡ್ಕೊಳ್ಳಿ ಕ್ಲಿಯರ್ ಕಟ್ಟಾಗಿ. ಇವರ ಒಂದು ನಂಬರನ್ನು ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ಡೀಟೇಲ್ಸ್ಗಳನ್ನು 39591@gmail.com ಒಂದರಲ್ಲಿ ಕಳಿಸ್ಕೊಡಿ. ಇದಾಗಲ್ಲ ನಮಗೆ ಅಂದರೆ ಪ್ರಸ್ತುತ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ. ಸಹಜವಾಗಿ ಇವರ ಒಂದು ಡೀಟೇಲ್ಸ್ಗಳು ಅದರಲ್ಲಿ ಆ್ಯಡ್ ಇರುತ್ತೆ ವಿತ್ ನಂಬರೊಂದಿಗೆ. ಇಲ್ಲಿಂದಲೂ ಕೂಡ ನಿಮ್ಮ ಮಾಹಿತಿಗಳನ್ನು ಇವರಿಗೆ ಕಳಿಸ್ಬೋದು. 2 ರೀತಿಯಲ್ಲಿ ಕೊಟ್ಟಿದ್ದೇನೆ, ನಿಮ್ಗೆ ಯಾವುದಾಗುತ್ತೋ ಅದರಲ್ಲಿ ಕಳಿಸಿಕೊಡಿ. ಇವಾಗ ವಿಚಾರಕ್ಕೆ ಬರೋಣ. ಸೊ ಅವ್ರಿಗೆ ಇರ್ತಕ್ಕಂತಹ ಈ ಒಂದು ಸಿಟಿ ಕಾರ್ ಅಂತ ಕರಿತೀವಿ. ಒಳ್ಳೆಯ ಒಂದು ಸೆಲೆಬ್ರೇಷನ್ ಆ್ಯಂಡ್ ಒಳ್ಳೆಯ ಒಂದು ಸ್ಕ್ರಿಪ್ಟ್ ಒಂದು ವೇರಿಯಂಟಲ್ಲಿ ಇರ್ತಕ್ಕಂತಹ ಪೀಸ್ ಲೈಫನ ಒಂದು ಕಾರು ಬ್ಲ್ಯಾಕ್ ಕಲರಲ್ಲಿದೆ. ಹಾಗೆ ಇದ್ರ ಫೋಟೋ ನೋಡ್ಕೊಳ್ತಾ ಇರಿ. ಇವಾಗ ಹಾಗೆ ಹುಡುಗನ ಡೀಟೇಲ್ಸ್ಗಳನ್ನು ಹೇಳ್ತೇನೆ ನಾನು. ಮೊದಲಿಗೆ ಒಂದು ಪಾಸ್ಪೋರ್ಟ್ ಸೈಜ್ನ ನೀವು ಅವ್ರಿಗೆ ಕಳಿಸ್ಬೇಕು. ಓಕೆ, ಕೆಳಗಡೆ ನಿಮ್ಮ ಹೆಸರು, ಊರು, ಎಲ್ಲಿ ವಾಸ ವಿತ್ ಮೊಬೈಲ್ ನಂಬರು, ಆ್ಯಂಡ್ ಮದುವೆ ಆದರೆ ಅವರಿಗೆ ಯಾವ ರೀತಿ ನೋಡ್ಕೊಳ್ತೀರಾ ಅಂತ ಒಂದು ಸ್ವಲ್ಪ ಡೀಟೇಲ್ಸು, ಮತ್ತು ತಂದೆ ತಾಯಿಯವರ ಬಗ್ಗೆ ಕೇಳಿ. ಆ್ಯಂಡ್ ಒಂದು ಕವನ ಬರೀಬೇಕು. ಅದು ಏನು ಬರೀತಾರೋ ನಿಮಗೆ ಬಿಟ್ಟಿದ್ದು, ಹಾಗೆ ನೋಡಿಬಿಟ್ಟು ವಾರೆವ್ವ ಅನ್ನಬೇಕು. ಸೊ ಇದು ಮ್ಯಾಟ್ರು. ಇನ್ನು ಹುಡುಗನ ವಿಚಾರ, ಹೈಟಲ್ಲಿ ಹುಡುಗ 5.0 ಸೆಂಟಿಮೀಟರಲ್ಲಿ ಒಳಗಡೆ ಇರಬೇಕು. ವೇಟಲ್ಲಿ 70 kg ಒಳಗಡೆ. ಏಜ್ ಬಂದುಬಿಟ್ಟು 25 ಇಯರ್ಸ್ ಒಳಗಡೆ. ಮನೆಯಲ್ಲಿ ಅಪ್ಪ ಅಮ್ಮ ಇದ್ದರೂ ಕೂಡ ಅವರಿಂದ ಇವರಿಗೆ ಏನೂ ಕೂಡ ತೊಂದರೆ ಆಗಬಾರ್ದು. ಆಫ್ಟರ್ ಮ್ಯಾರೇಜ್ 1 ಇಯರ್ ಆದಮೇಲೆ ಪ್ರಸ್ತುತ ಇವರ ಒಂದು ಮನೆಯಲ್ಲಿ ಇವರ ಒಂದು ಜೊತೆಗೇ ನೀವು ಸ್ಟೇ ಆಗಬೇಕು ವಿತ್ ಇವರ ಫ್ಯಾಮ್ಲಿ ಒಂದಿಗೆ. ಆನಂತರ ಇವರಿಗೆ 2 ತಿಂಗಳುಗಳ ಕಾಲ ಇವರು ಹೇಳಿದಂಥ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಬೇಕು ಟೂರ್ಗೆ. ದೆನ್ ಅದಾದ ನಂತರ ನಿಮ್ಮ ಮನೆಗೆ ಒಂದು ಬಂದುಬಿಟ್ಟು ಇರ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೇ ಹುಡುಗರು ಸಿಗ್ತಾಯಿಲ್ಲ, ಅರ್ಥ ಆಯಿತು ಅಂದ್ಕೊಳ್ತೇನೆ. ಸೊ ಇದು ಮ್ಯಾಟ್ರು. ಇವಾಗ ಇವಕ್ಕೊಂದು ಕಾರಿನ ಮಾಹಿತಿ ಹೇಳ್ತೇನೆ. ಇಷ್ಟೊತ್ತು ಅವರ ಡೀಟೇಲ್ಸ್ ಹೇಳಿದಾಯಿತು, ಕಾರಿನ ಡೀಟೇಲ್ಸ್ ಹೇಳಬೇಕು. ಸೊ ಅಷ್ಟೆಲ್ಲ ಮಾಡ್ತೀವಿ, ನಮಗೇನಾದರೂ ಇದೆಯಾ? ಖಂಡಿತವಾಗ್ಲೂ ನಿಮಗೂ ಕೂಡ ಆಫರ್ ಇದೆ. ಆಫರ್ ನಂಬರ್ 1, ಈ ಒಂದು ಕಾರು ನಿಮಗೆ ಫ್ರೀಯಾಗಿ ಅಂತಂದರೆ ಅವರನ್ನ ಮದುವೆ ಆದರೆ ಅವರಲ್ಲಿ ಇರ್ತಕ್ಕಂಥ ವಸ್ತುಗಳು, ಆಸ್ತಿಗಳು ಎಲ್ಲ ನಿಮಗೆ ಇದ್ದಂಗೆ ಅಲ್ವಾ, ಈ ಒಂದು ಕಾರು ಸಿಗುತ್ತೆ. 2ನೇದಾಗಿ ಅವರೊಂದು ಸುಂದರ ಮನೆಯ ಒಂದು ಒಡೆಯನಾಗ್ತೀರಾ. 3ನೇದಾಗಿ ಅವರು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಮತ್ತು ಆ ಒಂದು ಬಿಸ್ನೆಸ್ಸಿನ ಮ್ಯಾನೇಜರ್ ಆಗ್ತೀರಾ. ಇದು ಅವರಿಂದ ಸಿಗ್ತಕ್ಕಂತಹ ಒಂದು ಆಫರ್ಸು ಮತ್ತು ಬೋನಸ್ ಅಂತಲೇ ಅಂದ್ಕೊಳ್ಳಿ. ಕಾರಿನ ಒಂದು ಸಿಸ್ಟಮ್ಮು ನೋಡ್ತಿದ್ದೀರಾ. ಈ ಒಂದು ಕಾರಿನಲ್ಲಿ CC 3819 CC ಇದೆ. ಡೀಸೆಲ್ ವೇರಿಯಂಟ್. ಡೀಸೆಲ್ ಹಾಕಿದ್ರೇ ಮೂವ್ ಆನ್ ಆಗುತ್ತೆ ಹೊರತು ಅದು ಬಿಟ್ಟರೆ ಮತ್ತೇನಾಗಲ್ಲ. ಡೀಸೆಲ್ ವೇರಿಯಂಟ್.
ಆ್ಯಂಡ್ ಪೆಟ್ರೋಲ್ ಹಾಕಿದ್ರು ಕೂಡ ಅಷ್ಟೇ ಡಲ್ ಡೌನ್ ಆಫ್ ಆಗುತ್ತೆ ಸ್ನೇಹಿತರೆ, ನೋಡ್ತಿದ್ದೀರಲ್ವಾ. ವೆರಿ ಶೋ ಆಫ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಡ್ರೈವರ್ ಸ್ಕಿಲ್ಲಿಂಗ್ ಕಾರ್ ಆ್ಯಂಡ್ ಏರ್ ಬ್ಯಾಗ್ AC ಇನ್ಕ್ಲೂಡ್ ಆಗಿ ಇದರಲ್ಲಿ ಆ್ಯಡ್ ಇರುತ್ತೆ. ಆ್ಯಂಡ್ ಸೌಂಡ್ ಸಿಸ್ಟಮ್ ಇನ್ಕ್ಲೂಡ್ ವಿತ್ ಆ್ಯನ್ ಸ್ಪೇಸ್ ಗ್ಲಾಸಿನ ಡಿಸೈನ್ ಮತ್ತು ಇನ್ಕ್ಲೂಡ್ ಆಗಿರುತ್ತೆ. ವಿತ್ ಎನ್ ಎನಿ ಕ್ಲಿಯರ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಕೂಡ ಇದರಲ್ಲಿ ಇದೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ DL ಎಲ್ಲ ರೀತಿಯಲ್ಲೂ ಕೂಡ ಇದೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಮಾಹಿತಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ.